ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೋಡಿ, ಈ ಥರ ಇದು ಲೈಟ್ಸ್ನ ತರಿಸಿದ್ದೆ ಆನ್ಲೈನಿಂದ ನಾನು. ಸೊ ಇದನ್ನು ಸ್ಟಿಕ್ ಮಾಡೋಣ ಅಂತ ಹೇಳಿ ಇವಾಗ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಸ್ಟ್ರೈಪ್ಸ್ ಇದೆ. ಸೊ ಯಾವ ರೀತಿ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ, ನೋಡೋಣ. ಸೊ ಹಂಗೆ ಅದಕ್ಕೋಸ್ಕರ ಈ ಥರ ಡಬಲ್ ಟೇಪ್ ಗಮ್ ಮತ್ತು ಒಂದು ಫೆವಿಕಾಲ್ನು ಕೂಡ ತೊಗೊಂಡು ಬಂದಿದ್ದೀನಿ. ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ನಿಮಗೆ ಸ್ಟಿಕ್ ಮಾಡಿದ ಮೇಲೆ ತೋರಿಸ್ತೀನಿ, ಓಕೆನಾ? ಸೊ ನಾನು ಈ ಲೈಟ್ನ ತರಿಸಿ ಆಲ್ಮೋಸ್ಟ್ 1 ಮಂತ್ ಆಗಿಬಿಟ್ಟಿತ್ತು. ಸೊ ಸ್ಟಿಕ್ ಮಾಡಿದ್ದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಹಂಗಾಗಿ ಸಂಡೇ ನಾನು ಸ್ಟಿಕ್ ಮಾಡಿಸೋಣ ನನ್ನ ಹಸ್ಬೆಂಡ್ ಕೈಯಲ್ಲಿ ಅಂತ ಹೇಳಿ ಓಪನ್ ಮಾಡಿ ಸ್ಟಿಕ್ ಮಾಡಿಸ್ತಾ ಇದ್ದೀನಿ. ಬಟ್ ನಿಜವಾಗ್ಲೂ ನನಗಿದು ಯಾವ ರೀತಿ ಸ್ಟಿಕ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡಬಲ್ ಟೇಪ್ ಗಮ್ ಹಾಕಿದ್ರೂ ಕೂಡ ಅದು ಲೈಟು ನಿಂತ್ಕೊತಾ ಇಲ್ಲ, ಯಾಕಂದರೆ ದಪ್ಪ ಇದೆ ಅದು. ಸೊ ನಾನು ಸ್ಮೂತ್ ತೆಳ್ಳಗಿರೋಂಥ ಸ್ಟ್ರಿಪ್ ಲೈಟ್ನ ತರಿಸ್ಬೇಕಿತ್ತು ಅಂತ ಅನಿಸುತ್ತೆ. ಮೇ ಬಿ ನನಗೆ ಯಾವ ರೀತಿ ಸ್ಟಿಕ್ ಮಾಡೋದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಮೇ ಬಿ ಅದಕ್ಕೆ ಹುಕ್ ಬರುತ್ತೆ, ಅದನ್ನು ಹಾಕಿ ಮಾಡಬೇಕು ಅಂತ ಅಂದ್ಕೊತೀನಿ. ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಸಜೆಸ್ಟ್ ಮಾಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಒಂದು ಸತಿ ಕಂಪ್ಲೀಟಾಗಿ 1 ಅವರ್ 1.5 ಅವರ್ ತೊಗೊಂಡು ಕಂಪ್ಲೀಟಾಗಿ ಸ್ಟಿಕ್ ಮಾಡಿದ್ವಿ. ಸ್ಟಿಕ್ ಮಾಡಿ 1/2 ಅವರ್ ಒಳಗಡೆ ಕಂಪ್ಲೀಟಾಗಿ ಎಲ್ಲ ಬಿದ್ದುಬಿಡ್ತು ಕೆಳಗಡೆ. ಸೊ ಹಾಗಾಗಿ ಮತ್ತೆ ತೆಗೆದುಬಿಟ್ಟೆ ನಾನು. ಅದು ನನಗೆ ಸ್ಟಿಕ್ ಮಾಡೋದಕ್ಕೆ ಬರಲಿಲ್ಲ. ಸೊ ಸ್ವಲ್ಪ ಗ್ರೋಸರಿ ಎಲ್ಲನೂ ಕೂಡ ಖಾಲಿಯಾಗಿತ್ತು. ಸೊ ಗ್ರೋಸರಿ ಎಲ್ಲನೂ ತೊಗೊಂಡು ಬಂದಿದ್ವಿ, ಹೋಗಿ ಅದನ್ನು ಫಿಲ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ನಾನು ಯಾವಾಗಲೂ ಗ್ರೋಸರಿ ತರೋದಕ್ಕೆ ಹೋದಾಗ ಓಟ್ಸ್ನ ಕಂಪಲ್ಸರಿ ತೊಗೊಂಡು ಬರ್ತೀನಿ. ಬಿಕಾಸ್ ಬೆಳಿಗ್ಗೆ ಸಮ್ಟೈಮ್ಸ್ ಟೈಮ್ ಇರೋದಿಲ್ಲ, ಅಥವಾ ನೈಟು ಏನಾದರೂ ಅಡುಗೆ ಮಾಡೋದಕ್ಕೆ ಬೇಜಾರಾದಾಗ ಓಟ್ಸ್ನ ಮಾಡಿ ತಿನ್ಕೋಬೋದು. ಪ್ಲೇನ್ ಓಟ್ಸ್ ಕೂಡ ಇರುತ್ತೆ, ಅದನ್ನು ನಾನು ನಾರ್ಮಲ್ ಉಪ್ಪಿಟ್ಟು ಥರ ಮಾಡ್ಕೊಂಡಿರ್ತೀನಿ. ಸೊ ಯೂಶ್ವಲಿ ನಾನು ಮಸಾಲ ಕೊರಿಯಂಡರ್ನ ಜಾಸ್ತಿ ಯೂಸ್ ಮಾಡೋದು. ನನ್ನ ವೀಡಿಯೋಸಲ್ಲಿ ನಾನು ತುಂಬ ಸತಿ ಹೇಳಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದರಲ್ಲಿ ತುಂಬ ಥರ ಫ್ಲೇವರ್ಸ್ ಇದೆ, ನೀವು ಯಾವ್ದು ಬೇಕಿದ್ರೂ ಕೂಡ ಯೂಸ್ ಮಾಡ್ಬೋದು. ಸೊ ಓಟ್ಸಿಗೆ ನಾನು ಸ್ವಲ್ಪ ಕಾರ್ನ್ ಆಗಿರ್ಬೋದು, ಅಥವಾ ಹಸಿರು ಬಟಾಣಿ ಬರುತ್ತೆ ಅಲ್ವಾ, ಫ್ರೋಝನ್ ಫೀಸ್, ಅದನ್ನು ಕೂಡ ಯೂಸ್ ಮಾಡ್ಕೊತೀನಿ. ಇಲ್ಲಾಂದರೆ ಪನ್ನೀರ್ ಇದ್ದರೆ ಪನ್ನೀರನ್ನ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಸ್ವಲ್ಪನ ಟೇಸ್ಟಿಯಾಗಿ ಮಾಡ್ಕೊಂಡು ತಿಂದರೆ ತಿನ್ನೋದಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ. ಸೊ ಹಂಗಾಗಿ ಹಾಗೆಯೇ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಟಿಪ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಕೆಂಪು ಕಲ್ಸಕ್ಕರೆ ಇರುತ್ತೆ ಅಲ್ವಾ. ಸೊ ಕೆಂಪು ಕಲ್ಸಕ್ಕರೆನ ರಾತ್ರಿ 1 ಪೀಸಷ್ಟು ನೀವು ರಾತ್ರಿ ನೀರಲ್ಲಿ ನೆನೆಸಿ ಇಟ್ಟು ಬೆಳಿಗ್ಗೆ ಎದ್ದು ಆ ನೀರನ್ನ ಕುಡಿಯೋದ್ರಿಂದ ಬಾಡಿ ಹೀಟ್ ಏನಿರುತ್ತೆ ಕಂಪ್ಲೀಟಾಗಿ ರಿಡ್ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರಾದರೂ ಹೀಟ್ ಬಾಡಿಯವರಿದ್ದರೆ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಹೀಟ್ ರಿಡ್ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ರಾತ್ರಿ 1 ಪೀಸಷ್ಟು ಸ್ಮಾಲ್ ಪೀಸಷ್ಟು ಕಲ್ಸಕ್ಕರೆನ 1 ಗ್ಲಾಸಷ್ಟು ನೀರಲ್ಲಿ ನೆನೆಸಿಟ್ಕೊಳ್ಳಿ. ಬೆಳಿಗ್ಗೆ ಎದ್ದು ಬ್ರಷ್ ಮಾಡೋದಕ್ಕಿಂತ ಮುಂಚೆ ನೀವು ಆ ನೀರನ್ನ ಕುಡಿಬೇಕಾಗುತ್ತೆ. ಸೊ ಇವತ್ತು ನೈಟ್ ನಾನು ಊಟಕ್ಕೋಸ್ಕರ ಏನೂ ಮಾಡಿರಲಿಲ್ಲ, ಸಿಂಪಲ್ಲಾಗಿ ರೋಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸೊ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಳೋಣ, ಎಲ್ಲ ತರಕಾರಿ ಕೂಡ ಇತ್ತು, ಹಾಗೆ ಮಾಡ್ಕೊಳ್ಳೋಣ. ಪನ್ನೀರ್ನೂ ಕೂಡ ತೊಗೊಂಡು ಬಂದಿದ್ದೆ, ಇವಾಗ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಸಿಯಾಗಿ ಅಷ್ಟೊಂದಾಗಿ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಪನ್ನೀರ್ ಪೀಸ್ಗಳನ್ನ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಂಡು ರೋಲಲ್ಲಿ ಹಾಕಿ ಮಾಡ್ಕೊಳ್ಳೋದ್ರಿಂದ. ಸೊ ಇದಕ್ಕೆ ಸ್ವಲ್ಪ ಮ್ಯಾರಿನೇಷನ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಂತ ಸ್ಪೈಸಿ ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/4 ಚಿಟಿಕೆಯಷ್ಟು ಇದಕ್ಕೆ ಸಾಲ್ಟ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ. ಪನ್ನೀರ್ ಎಲ್ಲನೂ ಕೂಡ ಮಸಾಲೆ ಎಲ್ಲ ಹಿಡ್ಕೊಂಡಿರುತ್ತೆ ಅಲ್ವಾ, ಫ್ರೈ ಮಾಡ್ಕೊಂಡಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನು ರೋಲ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮಯೋನೈಸ್ನ ತೊಗೊಂಡಿದ್ದೀನಿ, ಮತ್ತು ಟೊಮ್ಯಾಟೊ ಕೆಚಪ್ನ ತೊಗೊಂಡಿದ್ದೀನಿ, ಮತ್ತು ಚೀಸ್ನ ತೊಗೊಂಡಿದ್ದೀನಿ. ಈರುಳ್ಳಿನೂ ಕೂಡ ನಾನು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಂಚೆನೇ. ಸೊ ಮೊದಲೇ ಚಪಾತಿನ ಮಾಡಿ ಇಟ್ಕೊಂಡೆ. ನಾನು ಚಪಾತಿ ಮಾಡಿ ಇಟ್ಕೊಂಡು ಇವಾಗ ರೋಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾಡೋದಕ್ಕೆ. ಕೆಳಗಡೆ ಸ್ವಲ್ಪ ಮಯೋನೈಸ್ ಮತ್ತು ಟೊಮ್ಯಾಟೊ ಸಾಸ್ನ ಹಚ್ಕೊತಾ ಇದ್ದೀನಿ. ಸೊ ಇದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಚೇಂಜಸ್ನ ಮಾಡ್ಕೋಬೋದು. ಗ್ರೀನ್ ಚಟ್ನಿನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಬರೀ ಟೊಮ್ಯಾಟೊ ಸಾಸ್ನ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಪನ್ನೀರ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು. ಸೊ ಇವಾಗ ಪನ್ನೀರ್ನ 3 ಪೀಸಷ್ಟು ಇಟ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಕ್ಯಾಬೇಜು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕೊತಾ ಇದ್ದೀನಿ. ಮೇಲ್ಗಡೆಯಿಂದ ಸ್ವಲ್ಪ ಚೀಸ್ನ ನಾನು ಗ್ರೇಟ್ ಮಾಡಿ ಹಾಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಲಿಟ್ರಲಿ ಹೊರಗಡೆ ಎಲ್ಲ ರೆಸ್ಟೋರೆಂಟಲ್ಲಿ ರೋಲ್ ತಿಂತೀವಿ ಅಲ್ವಾ, ಪನ್ನೀರ್ ರೋಲು,
ಅದೇ ರೀತಿ ಟೇಸ್ಟ್ ಕೊಡುತ್ತೆ. ಖಂಡಿತ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಿಮಗೇನಾದರೂ ಲೆಫ್ಟ್ ಓವರ್ ಚಪಾತಿ ಇದ್ದರೂ ಕೂಡ ಅದರಲ್ಲೇ ನೀವು ರೋಲ್ಸ್ನ ಮಾಡಿ ಕೊಡ್ಬೋದು. ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೀವು ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಹೊರಗಡೆ ಎಲ್ಲ ಯಾವುದ್ಯಾವುದೋ ಆಯಿಲ್ನ ಬಳಸ್ಕೊಂಡು ಮಾಡಿರ್ತಾರೆ. ಮನೆಯಲ್ಲಿ ಈ ರೀತಿ ತರಕಾರಿಗಳನ್ನ ಬಳಸಿ ಹೆಲ್ದಿಯಾಗಿ ನೀವು ಮಾಡಿ ಕೊಡ್ಬೋದು ಚಪಾತಿ ಮೇಲೆ. ಸೊ ನಾನು ಸ್ವಲ್ಪ ಚೀಸ್ ಮೆಲ್ಟ್ ಹಾಕಲಿ ಅಂತ ಹೇಳಿ ಚಪಾತಿ ಹೆಂಚು ಮೇಲೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಟರ್ನ್ ಮಾಡಿಕೊಂಡು ರೋಲ್ ರೀತಿಯಲ್ಲಿ ಮಾಡಿಕೊಂಡು ಕೆಳಗಡೆ ನೀವು ಟಿಶ್ಯೂ ಪೇಪರ್ನಾದರೂ ಹಾಕೊಳ್ಳಿ, ಇಲ್ಲ ಅಂತಂದರೆ ಬಟರ್ ಶೀಟ್ ಸಿಗುತ್ತೆ, ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಸಿಲ್ವರ್ ಪೇಪರ್ನ ಯೂಸ್ ಮಾಡ್ಕೊತಾ ಇದ್ದೀನಿ, ಅಂದರೆ ಸ್ಟಫಿಂಗ್ ಏನೂ ಹೊರಗಡೆ ಬೀಳೋದಿಲ್ಲ. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಲಿಟ್ರಲಿ ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ಈ ರೀತಿ ರೋಲ್ಸ್ ಅಂದರೆ ತುಂಬಾ ಇಷ್ಟ. ಸೊ ಇವಾಗ ರೋಲ್ಸ್ ಮಾಡಿದ್ದಾಗಿದೆ ಅಲ್ವಾ. ನೆಕ್ಸ್ಟ್ ನಾನು ಇನ್ನೊಂದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನೆಕ್ಸ್ಟ್ ಡೇ ನಾನು ಡೇಟ್ಸ್ನ ಬಳಸ್ಕೊಂಡು ಒಂದು ಹೆಲ್ದಿ ಬರ್ಫಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಡೈಲಿ ಒಂದರಂತೆ ನೀವು ಇದನ್ನು ತಿನ್ನೋದ್ರಿಂದ ನಿಮ್ಮ ಬಾಡಿಗೆ ಹೆಚ್ಚಿನ ಪ್ರೋಟೀನ್ಸ್ ಆಗಿರ್ಬೋದು, ರಿಚ್ ಆಗಿರುವಂತಹ ಪ್ರೋಟೀನ್, ಮಿನರಲ್ಸ್ ಎಲ್ಲರೂ ಕೂಡ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಇದರಲ್ಲಿ ನ್ಯಾಚುರಲ್ ಆಗಿರುವಂತಹ ಸ್ವೀಟ್ನೆಸ್ಗೋಸ್ಕರ ಡೇಟ್ಸ್ನ ಬಳಸ್ಕೊತಾ ಇದ್ದೀವಿ. ಜೊತೆಗೆ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನು ಕೂಡ ಬಳಸ್ಕೊತಾ ಇರೋದ್ರಿಂದ ತುಂಬಾ ಹೆಲ್ದಿ ಆಗಿರುವಂತಹ ಒಂದು ಬರ್ಫಿ ಅಂತಲೇ ಹೇಳ್ಬೋದು. ಸೊ ನೀವು ಇದನ್ನು ಉಂಡೆ ಥರನೂ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ಬರ್ಫಿ ಥರನೂ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ 15-20 ದಿನಗಳವರೆಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಡೇಟ್ಸ್ ಕೂಡ ಹೆಲ್ತಿಗೆ ಒಳ್ಳೆಯದು ಅಲ್ವಾ. ತುಂಬಾ ಒಂದು ಹೆಲ್ದಿ ಮತ್ತು ರಿಚ್ ಆಗಿರುವಂತಹ ಪ್ರೋಟೀನ್ಸ್ ಇರುವಂತಹ ಒಂದು ಬರ್ಫಿ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಡೇಟ್ಸ್ನ ಬಳಸ್ಕೊತಾ ಇದ್ದೀನಿ. ಸೊ ಇದ್ರ ಒಳಗಡೆ ಇರುವಂತಹ ಬೀಜನೆಲ್ಲನೂ ತೆಗೆದು ನಾನು ಇಟ್ಕೊತಾ ಇದ್ದೀನಿ. ಇವಾಗ ಡೇಟ್ಸ್ ಎಲ್ಲನೂ ಕೂಡ ನಾನು ಬೀಜನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ರೆಡಿ ಆಗಿದೆ. ಇನ್ನೇನು ಬರ್ಫಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ನಾನು ಡೇಟ್ಸ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಸಾಫ್ಟ್ ಆಗೋವರೆಗೂ. ಇದು ಬೇಗ ಗ್ರೈಂಡ್ ಆಗೋದಿಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಸ್ವಲ್ಪ ನೀವು ಆನ್ ಆಫ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಸ್ವಲ್ಪ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಏನಿತ್ತು ಅದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕ್ರಂಚಿನೆಸ್ ಫೀಲ್ ಬರಲಿ ಅಂತ ಹೇಳಿ. ಬರ್ಫಿ ತಿನ್ನೋವಾಗ ಸ್ವಲ್ಪ ಕ್ರಂಚಿನೆಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಲೈಟಾಗಿ ಇದನ್ನು ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಡ್ರೈ ಫ್ರೂಟ್ಸ್ನ ಏನು ಫ್ರೈ ಮಾಡ್ಕೊಂಡಿದ್ದೆ ಅದೇ ಪ್ಯಾನಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ಡೇಟ್ಸ್ನ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದು ಫುಲ್ ನೈಸಾಗಿ ಗ್ರೈಂಡ್ ಆಗಿಲ್ಲ, ಇಷ್ಟೇ ಗ್ರೈಂಡ್ ಆಗಿತ್ತು. ಸೊ ಹಾಗಾಗಿ ಅದನ್ನು ಹಾಕ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಡೇಟ್ಸ್ ಹಲ್ವಾ ಅಂತೂ. ಟೇಸ್ಟಿ ಅಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು. ಚಿಕ್ಕ ಮಕ್ಕಳಿಗೆ ಈ ರೀತಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟರೆ ನೀವು ಸಂಜೆ ಅವರು ಸ್ಕೂಲಿಂದ ಬಂದಾಗ ಒಂದೊಂದು ಬರ್ಫಿನ ಕೊಡ್ಬೋದು. ತುಂಬಾ ಹೆಲ್ದಿ ಆಗಿರುತ್ತೆ ಕೂಡ. ನೋಡಿ ನಾನು ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಗುತ್ತೆ ಫ್ರೈ ಮಾಡೋದಕ್ಕೆ. ಈ ರೀತಿ ಸ್ಮೂತಾಗಿರುವಂಥ ಒಂದು ಸ್ಪ್ಯಾಚುಲನ ಬಳಸ್ಕೊಂಡು ನೀವು ಫ್ರೈ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ ಅಷ್ಟೇ. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು 5 ನಿಮಿಷ ಫ್ರೈ ಆದರೆ ಸಾಕು. ಸೊ ನಿಮಗೆ ಇನ್ನೂ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕಾಗತ್ತೆ ಅಂದರೆ ಡೇಟ್ಸ್ನ ಇನ್ನೂ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನಾನು ಎಷ್ಟು ಟ್ರೈ ಮಾಡಿದರೂ ಅದು ಜಾಸ್ತಿ ಸ್ಮೂತಾಗಿ ಗ್ರೈಂಡ್ ಆಗಲಿಲ್ಲ. ಸೊ ಅದಕ್ಕೆ ಇಷ್ಟೇ ಗ್ರೈಂಡ್ ಆಯಿತು. ಸೊ ಪರವಾಗಿಲ್ಲ ಅಂತ ಹೇಳಿ ಹೀಗೆ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿ ಚೆನ್ನಾಗಿ ಕೈ ಬಿಡದಿರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಮಿಕ್ಸ್ ಆಗೋದಕ್ಕೆ. ಆಮೇಲೆ ಸ್ವಲ್ಪ ಇದನ್ನು ಕೂಲ್ ಆದಮೇಲೆ ನೀವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಇದನ್ನು ಒಂದು 10 ನಿಮಿಷ ಕೂಲ್ ಆಗೋದಕ್ಕೆ ಬಿಡ್ತೀನಿ. ಬಿಕಾಸ್ ತುಂಬಾ ಬಿಸಿಯಾಗಿದೆ, ಕೈಯಿಂದ ಮುಟ್ಟೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸೊ ಇವಾಗ 10 ಮಿನಿಟ್ಸ್ ಆದಮೇಲೆ ಲೈಟಾಗಿ ಇದು ಕೂಲ್ ಆಗಿತ್ತು. ಕೂಲ್ ಆದಮೇಲೆ ನೋಡಿ ಕೈಯಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಬಿಸಿಯಾಗಿದ್ದಾಗಲೇ ಮಾಡ್ಕೊಳ್ಳಿ. ತುಂಬ ಕಂಪ್ಲೀಟಾಗಿ ಆರೋಗ್ಬಿಟ್ರೆ ನೀಟಾಗಿ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಅಂಟ್ಕೊಳ್ಳೋದಿಲ್ಲ. ಸೊ ಹಂಗಾಗಿ ಈ ರೀತಿ ರೋಲ್ ಮಾಡ್ಕೋಬೇಕಾಗತ್ತೆ. ಡ್ರೈ ಫ್ರೂಟ್ಸ್ ಎಲ್ಲನೂ ಒಳಗಡೆ ಹೋಗಿ ಅದು ಮಿಕ್ಸ್ ಆಗಬೇಕು ಅಲ್ವಾ. ಸೊ ಮೇಲ್ಗಡೆ ಕೋಟಿಂಗಿಗೋಸ್ಕರ ನಾನು ಗಸಗಸೆನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಲೈಟಾಗಿ ಅದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ.
ಹಸಿಯಾಗಿರುವಂಥ ಗಸಗಸೆ ಆದರೆ ಸ್ವಲ್ಪ ಸ್ಮೆಲ್ ಅಂತ ಅನಿಸುತ್ತೆ, ಚೆನ್ನಾಗಿರೋದಿಲ್ಲ. ಲೈಟಾಗಿ ರೋಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ನೋಡಿ, ಈ ರೀತಿ ರೋಲ್ ಮಾಡಿಕೊಂಡು ಈ ರೀತಿ ನಾನು ಗಸಗಸೆನಲ್ಲಿ ಡಿಪ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಅಲ್ವಾ ನೋಡೋದಕ್ಕೆ. ಸೊ ಹಾಗಾಗಿ ಆಪ್ಷನಲ್ ಇದೆಲ್ಲ, ನೀವು ಬೇಕಿದ್ರೆ ಮಾಡ್ಕೋಬೋದು, ಇಲ್ಲ ಅಂತ ಅಂದರೆ ಅಷ್ಟೇ ಬರ್ಫಿನ ಕಟ್ ಮಾಡ್ಕೋಬೋದು. ಸೊ ಈ ರೀತಿ ರೋಲ್ ಮಾಡಿಕೊಂಡು ನಾನು ಸಿಲ್ವರ್ ಪೇಪರ್ನಲ್ಲಿ ಇದನ್ನು ಸುತ್ತಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದು ನೀಟಾಗಿ ಸೆಟ್ ಆಗಿರುತ್ತೆ. ನೀವು ಆಮೇಲೆ ಬರ್ಫಿನ ಕಟ್ ಮಾಡ್ಕೋಬೋದು. ನೋಡಿ, ನಾನು ಈ ರೀತಿ ರೋಲ್ ಮಾಡಿ ಆ ಕಡೆ ಲಾಕ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ. ಫ್ರೀಝರಲ್ಲಿ ಏನೂ ಇಡೋ ಅವಶ್ಯಕತೆ ಇಲ್ಲ, ಫ್ರಿಜ್ಜಲ್ಲಿ ಕೆಳಗಡೆ ಇಟ್ಕೋಬೋದು. ಸೊ ಇವಾಗ 1 ಅವರ್ ಆದಮೇಲೆ ಇವಾಗ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸಿಲ್ವರ್ ಪೇಪರ್ ಇಲ್ಲ ಅಂತ ಅಂದರೆ ನೀವು ಬಟರ್ ಶೀಟಲ್ಲಾದರೂ ಫೋಲ್ಡ್ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ಒಂದು ನಾರ್ಮಲ್ ಪ್ಲಾಸ್ಟಿಕ್ ಕವರ್ ಇದ್ದರೆ ಅದನ್ನು ಕೂಡ ನೀವು ಟೈಟಾಗಿ ಸುತ್ತಿ ಇಟ್ಕೋಬೋದು. ಸೊ ಈ ಥರ ಸಿಲ್ವರ್ ಶೀಟ್ ಇದ್ದರೆ ಚೆನ್ನಾಗಿರುತ್ತೆ, ಅಂದರೆ ಎಲ್ಲೂ ಹೊರಗಡೆ ಗಾಳಿ ಹೋಗಲ್ಲ ಅಲ್ವಾ. ಸೊ ನೀಟಾಗಿ ಅದು ಗಟ್ಟಿಯಾಗುತ್ತೆ. ಸೊ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬಿಟ್ಟರು ಕೂಡ ನಡೀತಿತ್ತು ಅಂತ ಅನ್ನಿಸ್ತು. ಟೈಮ್ ಇದ್ದರೆ 1 ಅವರ್ ಅಥವಾ 2 ಅವರ್ ಬಿಡಿ ನಡೆಯುತ್ತೆ. ಸೊ ಇವಾಗ ನೀಟಾಗಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಚಾಕುವಿಂದ ಬೇಕಿದ್ರೆ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಥ್ರೆಡ್ಡಿಂದ ಕಟ್ ಮಾಡ್ತಾರೆ. ನಿಮ್ಗೆ ಯಾರಿಗಾದರೂ ಗೊತ್ತಿರ್ಬೋದು ಅಂತ ಅಂದ್ಕೊತೀನಿ. ಥ್ರೆಡ್ಡಿಂದ ಕಟ್ ಮಾಡಿದರೆ ಇನ್ನೂ ನೀಟಾಗಿ ಬರುತ್ತೆ ಐ ಥಿಂಕ್. ಚಾಕುವಿಂದ ಕಟ್ ಮಾಡುವಾಗ ಸ್ವಲ್ಪ ಡ್ರೈ ಫ್ರೂಟ್ಸು ಹೊರಗಡೆ ಬಂದಂಗೆ ಅನಿಸುತ್ತೆ. ಬಟ್ ನಿಮಗೆ ಥ್ರೆಡ್ಡಿಂದ ಕಟ್ ಮಾಡೋದಕ್ಕೆ ಬರುತ್ತೆ ಅಂತ ಅಂದರೆ ಥ್ರೆಡ್ಡಿಂದನೂ ಕೂಡ ಕಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಚಾಕುವಿಂದ ಕಟ್ ಮಾಡ್ಕೊತಿದ್ದೀನಿ, ನಾವೇ ಮನೆಯಲ್ಲಿ ತಿನ್ನೋದು ಅಲ್ವಾ. ಸೊ ಹಾಗಾಗಿ ಬರ್ಫಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಲಿಟ್ರಲಿ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ, ಯಾರೆಲ್ಲ ಟ್ರೈ ಮಾಡಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಸೊ ನಾನು ಇದನ್ನು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಇಷ್ಟೇ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ವಿಡಿಯೋನ ನೋಡ್ತಿದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.